ನಾವು ಓನರ್ಶಿಪ್ ತಗೊಳ್ಳಲ್ಲ ಬ್ರೋ. ಕನ್ನಡಿಗರು ಸೋಮಾರಿಗಳು, ಏನು ಹೊಸದ್ ಕ್ರಿಯೇಟ್ ಮಾಡಲ್ಲ. ಆಡಿಯೋ ಕಂಪನಿಗಳ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡಲಿಲ್ಲ. ಕರ್ನಾಟಕದಲ್ಲಿ ಯಾವ್ಯಾವ ಚಾನಲ್ ಇದೆ ಎಲ್ಲಾನು ಬೇರೆಯವರು ಓನ್ ಮಾಡ್ತಾರೆ. ಕಸ್ತೂರಿ ಒಂದೇನೆ, ಅದು ಮುಗಿದು ಎಲ್ಲ ಸಿಇಒಸ್ ಇದ್ರಲ್ಲ ಆ ಊರಿಂದ ಬಂದಿರ್ತಾರೆ. ಉದಯ ತಮಿಳ್ನಾಡು. ಈಗ ಬಾಂಬೆ ಅವ್ರು ಏನ್ ಮಾಡಿದ್ರು ಆ ಟೈಮ್ ಅಲ್ಲಿ, ಈ ಮುಂಗಾರು ಮಳೆಯಿಂದ ಸ್ವಲ್ಪ ಹಿಂದಿನ ಸಮಯದಲ್ಲಿ FM ಹೆಡ್ಸ್ ಮತ್ತೆ ಚಾನಲ್ ಹೆಡ್ಸ್ ಎಲ್ಲ ಬಾಂಬೆ ಅವರು, ಇಲ್ಲ ಚೆನ್ನೈ ಅವರು, ಇಲ್ಲ ತಮಿಳ್ನಾಡು ಅವರು, ಡೆಲ್ಲಿ ಅವರು, ಇಲ್ಲ ಅಂದ್ರೆ TV9 ಎಲ್ಲ ಆಂಧ್ರ ತಾನೆ, ಕೇರಳದವರು, ರೇಷನ್ ನಮ್ಮವ್ರು ಯಾರು ಇಲ್ಲ ಗುರು. ನಿನ್ನ ಹಾಡನ್ನ ನಾನು FM ಅಲ್ಲಿ ಹಾಕ್ಬೇಕು ಅಂತಿದ್ರೆ ನಾನು ಲಿಸ್ಟ್ ಕೊಡ್ತೀನಿ, ನಿಂಗೆ ಹಿಂದಿದ್ದು 5 ಸಿಂಗಲ್ ಲಿಸ್ಟ್ ಕೊಡ್ತೀನಿ, ಹೋಗಿ ಆಡ್ಸ್ಕೊಂಬ. ನೀನು ಕರ್ನಾಟಕದಲ್ಲಿ ಹಾಡುಗಾರನೆಲ್ಲ ಹಾಡ್ಸಿದ್ರೆ ನಾನು ಪ್ಲೇ ಮಾಡಲ್ಲ. ಪ್ರೊಡ್ಯೂಸರ್ಸ್ ಏನಾಯ್ತು, ಲಿಟ್ರಲಿ ಬ್ಲಾಕ್ ಮೇಲ್ ಇಂಪೋಸ್ ಮಾಡಿದ್ದು ಎಲ್ಲ ಮ್ಯಾನೇಜರ್ಸ್. ನನಗೆ ಗೊತ್ತಿದ್ದು, ನಾನು ನೋಡಿದ್ದೀನಿ, ಇದನ್ನ ವಿಟ್ನೆಸ್ ಮಾಡಿದ್ದೀನಿ. ಈವನ್ ಚಾನೆಲ್ಸ್, ಪ್ರತಿಯೊಂದು ಚಾನೆಲ್ ಹೆಡ್ಗಳು ಕೂಡ ಇದನ್ನ ಓಪನ್ ಆಗಿ ಮಾಡ್ತಾ ಇದ್ರು. ಅವಾಗ ಲಿಸ್ಟ್ ಕೊಡೋರು ತಾವೇನೆ ಈ 5 ಸಿಂಗರ್ ಹತ್ರ ಹಾಡ್ಸ್ಕೊಂಬನ್ನಿ ಬ್ರೋ. ಇಲ್ದ್ರೆ ಅವ್ರು ಹೆಂಗ್ ಬ್ರೋ ಸಾವಿರಾರು ಸಾಂಗ್ ಕನ್ನಡದಲ್ಲಿ ಹಾಡಿದ್ರು. ಅಂತೂ ಇಂತು ಪ್ರೀತಿ ಬಂತು, ಇದು ಕನ್ನಡ ಪ್ರೊನೌನ್ಸಿಯೇಷನ್. ಅಂತೂ ಇಂತು ಪ್ರೀತಿ ಬಂತು ಇದು ಕನ್ನಡ. ಹಿಂದಿ ಅವ್ರ ಕೆಲ ಹಾಡಿಸಿದ್ರೆ ಹಿಂಗೆ ಬರುತ್ತೆ, ಒಂದೊಂದು 10 ಅಕ್ಷರ ಒಂದೊಂದ್ ತರ ಅವ್ರು ಹೆಂಗ್ ಬೇಕಂಗ ಹಾಡಿಸಿದ್ರು. ಹೆಂಗೋ ಹಾಡ್ಲಿ, FM ಅಲ್ಲಿ ಹಾಕಿ ನಮ್ ಪಿಕ್ಚರ್ ಥಿಯೇಟರ್ ಜನ ಬಂದ್ರೆ ಸಾಕು, ನಮ್ದು ಆಡಿಯೋ ರೈಟ್ ಸೇಲ್ ಆದ್ರೆ ಸಾಕು ಅನ್ನೋ ಡೆಸ್ಪಿರೇಷನ್ ನಮ್ ಪ್ರೊಡ್ಯೂಸರ್ಸ್. ಈಗ ಶುರುಲಿ ಇದು ಬ್ಲಾಕ್ ಮೇಲ್ ಆಯ್ತು, ಅದಾದ್ಮೇಲೆ ಒಂದು ನಾರ್ಮ್ ಆಗೋಯ್ತು, ಪ್ರಾಕ್ಟೀಸ್ ಆಗೋಯ್ತು. ಆಶ್ವಿಟ್ಸ್ ಅಲ್ಲಿ ಇದ್ದೆ, ಹಿಟ್ಲರ್ 15 ಲಕ್ಷ ಜೂವಿಶ್ ಜನಗಳನ್ನ ಸಾಯಿಸಿದಂತಹ ಜಾಗ. ಆ ಜಾಗದಲ್ಲಿ ನೀವು ಒಂದ್ ದಿವಸ ಹೋರಾಡ್ತೀರಾ, ನಿನ್ ಜೀವಕ್ಕೆ ವ್ಯಾಲ್ಯೂನೇ ಇಲ್ಲ. ಟಪ್ ಏನಾದ್ರು ಜಾಸ್ತಿ ಮಾತಾಡಿದ್ರೆ ಹೆಡ್ ಶಾಟ್, ಇನ್ನೊಂದೇನೋ ಮಾತಾಡಿ ನಿನ್ ವೈಫ್ ಶಾಟ್, ಇನ್ನೊಂದೇನೋ ಮಾಡಿದ್ರೆ ನಿನ್ ಗಟರ್ಗೆ ಹಾಕೋದು. ನಿನ್ ಲೈಫ್ ಏನು ಮೀನಿಂಗೇ ಇಲ್ಲ ಅಂದ್ಮೇಲೆ ನೀನ್ ಅದನ್ನ ನಾರ್ಮ್ ಮಾಡ್ಕೊಂಡ್ಬಿಡ್ತೀಯ. ಇದೇ ನನ್ನ ಜೀವನ ಗುರು, ಬಿಡು ಯಾವತ್ತು ಹೋಗ್ತೀನೋ ಗೊತ್ತಿಲ್ಲ. ಅದೇ ತರ ಎಲ್ಲರೂ ಆಗಿತ್ತು. ಏನಾಯ್ತು ಕೊನೆಗೆ, ಇವತ್ತಿಗೂ ಅದೇ ಟ್ರೆಂಡ್ ನಡೀತಾ ಇದೆ. ಏನ್ ಬ್ರದರ್ ಹೇಳಿದ್ರು, ಇದು ಟ್ರೆಂಡು ಇವತ್ತಿಂದಲ್ಲ, ಇದು ಅವತ್ತಿಂದ ಶುರುವಾದಂತಹ ಒಂದು ಇದು ಇವತ್ತವರೆಗೂ ನಡ್ಕೊಂಡ್ ಬಂದಿದೆ.